Sairam. Hi children. Good morning. Today I will continue varieties of food lesson. Now open the book page number 60. Collect small pictures of different food materials. Classify them and paste them in the space provided. ಇಲ್ಲೇನು ಕೊಟ್ಟಿದ್ದಾರೆ ಅಂತಂದರೆ ವಿವಿಧ ಆಹಾರ ಪದಾರ್ಥಗಳ ಚಿತ್ರಗಳನ್ನು ಸಂಗ್ರಹಿಸಿ. ಹಾಗೆಯೇ ನಿಮಗೆ ಸಸ್ಯಗಳಿಂದ ದೊರೆಯುವಂತಹ ಆಹಾರ ಪದಾರ್ಥಗಳು ಯಾವುದು, ಹಾಗೆಯೇ ಪ್ರಾಣಿಗಳಿಂದ ದೊರೆಯುವಂತಹ ಆಹಾರ ಪದಾರ್ಥಗಳು ಯಾವ್ಯಾವುದು ಅನ್ನೋದನ್ನು ಇಲ್ಲಿ ಅಂಟಿಸಿ ಅಂತ ಕೊಟ್ಟಿದ್ದಾರೆ. ಓಕೆನಾ. ನೆಕ್ಸ್ಟ್ ಕಮ್ ಟು ಪೇಜ್ ನಂಬರ್ 61. Kamala and Raju have their breakfast before coming to school. They have lunch in the afternoon along with their friends. They eat fruits after going home from school. Then they engage themselves in studies. All the members of their family sit together and have dinner. ಕಮಲ ಮತ್ತು ರಾಜು ಶಾಲೆಗೆ ಹೋಗುವ ಮೊದಲು ಬೆಳಗ್ಗಿನ ತಿಂಡಿಯನ್ನು ತಿಂತಾರೆ. ದೇ ಹ್ಯಾವ್ ಲಂಚ್ ಇನ್ ದ ಆಫ್ಟರ್ನೂನ್ ಅಲಾಂಗ್ ವಿತ್ ದರ್ ಫ್ರೆಂಡ್ಸ್. ಮಧ್ಯಾಹ್ನದ ಊಟ ಲಂಚ್ಗೆ ಮಧ್ಯಾಹ್ನದ ಊಟ ಅಂತ ಕರೀತಾರೆ. ಲಂಚನ್ನು ಏನು ಮಾಡ್ತಾರೆ, ಸ್ಕೂಲ್ನಲ್ಲಿ ಫ್ರೆಂಡ್ಸ್ ಜೊತೆ ಊಟ ಮಾಡ್ತಾರೆ. ದೇ ಈಟ್ ಫ್ರೂಟ್ಸ್ ಆಫ್ಟರ್ ಗೋಯಿಂಗ್ ಹೋಮ್ ಫ್ರಮ್ ಸ್ಕೂಲ್. ನಂತರದಲ್ಲಿ ಸ್ಕೂಲಿಂದ ಮನೆಗೆ ಬಂದ ನಂತರ ಫ್ರೂಟ್ಸನ್ನು ತಿಂತಾರೆ. ದೆನ್ ದೇ ಎಂಗೇಜ್ ದೆಮ್ಸೆಲ್ಸ್ ಇನ್ ಸ್ಟಡೀಸ್. ತದನಂತರದಲ್ಲಿ ಅವರು ಅಭ್ಯಾಸದಲ್ಲಿ ಬ್ಯುಸಿಯಾಗಿರ್ತಾರೆ. ಆಲ್ ದ ಮೆಂಬರ್ಸ್ ಆಫ್ ದೇರ್ ಫ್ಯಾಮಿಲಿ ಸಿಟ್ ಟುಗೆದರ್ ಆ್ಯಂಡ್ ಹ್ಯಾವ್ ಡಿನ್ನರ್. ಡಿನ್ನರ್ ಮೀನ್ಸ್ ರಾತ್ರಿಯ ಊಟ. ತಮ್ಮ ಕುಟುಂಬದ ಜೊತೆ ಕೂಡಿಕೊಂಡು ರಾತ್ರಿ ಊಟವನ್ನು ಮಾಡ್ತಾರೆ. ಆನ್ಸರ್. See children, they have given some questions. First question, write the food habits of your family in 2 sentences. ನಿನ್ನ ಮನೆಯ ಆಹಾರ ಅಭ್ಯಾಸಗಳನ್ನು 2 ವಾಕ್ಯಗಳಲ್ಲಿ ಹೇಳು ಅಂತ ಕೊಟ್ಟಿದ್ದಾರೆ. Here you can also write our families sit together and have dinner. We will have snacks and fruits after coming from school. Then we all will have breakfast together in the morning. Name 3 dishes that are prepared in your house. Here you have to write that dishes that are prepared in your home. Your mama will prepare many dishes in your home, no? So the dishes you will write, okay? For example, chapati, dosa, idli. Yes. Then where do you have your lunch? With whom do you eat? What do you eat? Usually where do you have your lunch? You will have your lunch in the school, right? Because you will stay in the school from morning 9:30 to evening 4 o'clock, no? Yes. ನೀವು ಮಧ್ಯಾಹ್ನ ಸ್ಕೂಲ್ನಲ್ಲಿ ಊಟ ಮಾಡ್ತೀರಾ ಅಲ್ವಾ? ಓಕೆ. ದೆನ್ ವಾಟ್ ಡು ಯು ಈಟ್? ಏನನ್ನು ಊಟ ಮಾಡ್ತೀರಾ ಮಧ್ಯಾಹ್ನ? ಎಸ್, ರೈಸ್, ದಾಲ್. ಎಸ್. ಓಕೆ. ನೆಕ್ಸ್ಟ್, ವಿತ್ ಹೂಮ್ ಡು ಯು ಹ್ಯಾವ್ ಡಿನ್ನರ್? ವಾಟ್ ಡು ಯು ಲೈಕ್ ಟು ಹ್ಯಾವ್ ಫಾರ್ ಡಿನ್ನರ್? ನೀನು ರಾತ್ರಿಯ ಊಟವನ್ನು ಯಾರ ಜೊತೆ ಮಾಡ್ತೀಯಾ? ರಾತ್ರಿಯ ಊಟದಲ್ಲಿ ಏನಿದ್ರೆ ನಿನಗಿಷ್ಟ ಆಗತ್ತೆ ಅಂತ ಕೇಳಿದ್ದಾರೆ. ವಿತ್ ಹೂಮ್ ಡು ಯು ಹ್ಯಾವ್ ಡಿನ್ನರ್? ಡಿನ್ನರ್ ಮೀನ್ಸ್ ರಾತ್ರಿಯ ಊಟ. ವಿ ವಿಲ್ ಹ್ಯಾವ್ ಡಿನ್ನರ್ ವಿತ್ ಅವರ್ ಫ್ಯಾಮಿಲಿ. ವಾಟ್ ಡು ಯು ಲೈಕ್ ಟು ಹ್ಯಾವ್ ಫಾರ್ ಡಿನ್ನರ್? ಐ ಲೈಕ್ ಟು ಈಟ್ ಚಪಾತಿ ಆ್ಯಂಡ್ ರೈಸ್. ಡು ದ ಮೆಂಬರ್ಸ್ ಆಫ್ ಯುವರ್ ಫ್ಯಾಮಿಲಿ ಆ್ಯಂಡ್ ಯು ಹ್ಯಾವ್ ದ ಸೇಮ್ ಫುಡ್ ಹ್ಯಾಬಿಟ್ಸ್? ಆರ್ ದೇ ಡಿಫ್ರೆಂಟ್? ಇಫ್ ದೇ ಆರ್, ಹೌ ಆ್ಯಂಡ್ ವೈ? ನಿನ್ನ ಮತ್ತು ನಿಮ್ಮ ಮನೆಯಲ್ಲಿ ಇರತಕ್ಕಂಥ ಕುಟುಂಬದ ಸದಸ್ಯರ ಆಹಾರದ ಅಭ್ಯಾಸ ಒಂದೇ ರೀತಿ ಇದೆಯಾ ಅಥವಾ ಬೇರೆ ಬೇರೆ ರೀತಿ ಇದೆಯಾ? ಇಫ್ ದೇ ಆರ್, ಹೌ ಆ್ಯಂಡ್ ವೈ? ಬೇರೆ ಬೇರೆ ರೀತಿಯಾಗಿದ್ದರೆ ಅದು ಹೇಗೆ ಅಂತ ಕೇಳಿದ್ದಾರೆ. ಫುಡ್ ಹ್ಯಾಬಿಟ್ಸ್ ಬೇರೆ ಬೇರೆ ರೀತಿಯೇ ಆಗಿರುತ್ತೆ ಅಲ್ವಾ? ಈಗ ಫಾರ್ ಎಕ್ಸಾಂಪಲ್, ಅಮ್ಮನಿಗೆ ಇಷ್ಟ ಆಗಿರುವಂಥ ತಿಂಡಿ ನಿಮಗೆ ಇಷ್ಟ ಆಗದೇ ಇರಬಹುದು ಅಲ್ವಾ? ನಿಮಗೆ ಇಷ್ಟ ಆಗುವಂಥ ಒಂದು ತಿಂಡಿ ಅಪ್ಪನಿಗೆ ಇಷ್ಟ ಆಗದೇ ಇರ್ಬೋದು, ಅಕ್ಕನಿಗೆ ಇಷ್ಟ ಆಗುವಂಥ ಊಟ ನಿಮ್ಗೆ ಇಷ್ಟ ಆಗದೇ ಇರ್ಬೋದು ಅಲ್ವಾ? ನೆಕ್ಸ್ಟ್ ಕಮ್ ಟು ಪೇಜ್ ನಂಬರ್ 63. ವಿಚ್ ಯುಟೆನ್ಸಿಲ್ ಈಸ್ ಯೂಸ್ಡ್ ಟು ಕುಕ್ ಫುಡ್ ಇನ್ ಯುವರ್ ಹೌಸ್? See here children, they have given many utensils pictures. Yes. In this picture, different kinds of utensils used for cooking are shown. Put right mark for the utensils you use in your house. ಇಲ್ಲಿ ಡಿಫ್ರೆಂಟ್ ಕೈಂಡ್ಸ್ ಆಫ್ ಯುಟೆನ್ಸಿಲನ್ನು ಕೊಟ್ಟಿದ್ದಾರೆ ಅಲ್ವಾ? ಇದನ್ನೆಲ್ಲ ಏನು ಮಾಡ್ತಾರೆ? ಅಡುಗೆಯನ್ನು ಮಾಡಲಿಕ್ಕೆ ಯೂಸ್ ಮಾಡ್ತಾರಂತೆ. ನಿಮ್ಮ ಮನೆಯಲ್ಲಿ ಈ ಪಾತ್ರೆಗಳನ್ನು ಅಡುಗೆ ಮಾಡಲಿಕ್ಕೆ ಯೂಸ್ ಮಾಡ್ತಾರಾ? ಹಾಗಾದರೆ ಆ ಪಾತ್ರೆಗಳು ಯಾವುದು ಅನ್ನೋದ್ರ ಮೇಲೆ ರೈಟ್ ಮಾರ್ಕ್ ಹಾಕಬೇಕು. ಓಕೆನಾ? Now come to page number 64.
Observe the following animals and their food. Discuss with your friends. See children, different animals are there. First one, cow. What does the cow eat? Yes, cow eats grass. Then fish. What does the fish eat? The fish eats earthworms, water fleas, etc. Sheep. What does the sheep eat? Yes, sheep eats grass. Then elephant. Elephant eats grass and bamboo. Then lizard. What does the lizard eat? Yes, the lizard eats insects. Then rabbit. Rabbit eats carrot. Then lion. Lion eats other animals. Then pigeon. Pigeon eats grains. Then squirrel. Squirrel eats nuts and fruits. Next, frog. Frog eats insects. Then bird. Bird eats grains. Then goat. Goat eats grass. Now come to page number 65. Some animals eat only food that they get from plants. For example, deer, rabbit, sheep, parrot, etc. These are the animals which eat only plants. And some of the animals are there which eat other animals. For example, tiger, lion. Yes. ಕೆಲವೊಂದು ಪ್ರಾಣಿಗಳು ಸಸ್ಯಗಳನ್ನು ಮಾತ್ರ ತಿನ್ನುತ್ತೆ. ಫಾರ್ ಎಕ್ಸಾಂಪಲ್ ಡಿಯೋರ್, ರ್ಯಾಬಿಟ್, ಶೀಪ್, ಪ್ಯಾರಟ್ ಎಟ್ಸೆಟ್ರಾ. ಕೆಲವೊಂದು ಪ್ರಾಣಿಗಳು ಏನನ್ನು ತಿನ್ನುತ್ತೆ? ಪ್ರಾಣಿಗಳನ್ನೇ ತಿಂದು ಬದುಕುತ್ತೆ. ಯಾವುದು ಅದು? ಟೈಗರ್, ಲಯನ್ ಅಲ್ವಾ? ಓಕೆ. ನೆಕ್ಸ್ಟ್, ಆರಂಟ್ ದೇರ್ ಮೆನಿ ಎನಿಮಲ್ಸ್ ಅರೌಂಡ್ ಯು? ಮೇಕ್ ಅ ಲೀಸ್ಟ್ ಆಫ್ ದ ಫುಡ್ ದೇ ಈಟ್. ನಿಮ್ಮ ಸುತ್ತಮುತ್ತಲೂ ಹಲವಾರು ಪ್ರಾಣಿಗಳು, ಪಕ್ಷಿಗಳು ಇರುತ್ತಲ್ವ, ಅವುಗಳು ತಿನ್ನುವಂಥ ಆಹಾರವನ್ನು ಇಲ್ಲಿ ಲೀಸ್ಟ್ ಮಾಡಿ ಅಂತ ಕೊಟ್ಟಿದ್ದಾರೆ. ಓಕೆ. ನೆಕ್ಸ್ಟ್ ಕಮ್ ಟು ಪೇಜ್ ನಂಬರ್ 66. ಹಿಯರ್ ಆರ್ ಪಿಕ್ಚರ್ಸ್ ಆಫ್ ಅನಿಮಲ್ಸ್ ಆ್ಯಂಡ್ ದ ಫುಡ್ ದೇ ಈಟ್. ಮ್ಯಾಚ್ ದೆಮ್ ಬೈ ಡ್ರಾಯಿಂಗ್ ಲೈನ್ಸ್. ಇಲ್ಲಿ ಕೆಲವೊಂದು ಪ್ರಾಣಿಗಳ ಚಿತ್ರಗಳನ್ನು ಹಾಗೆ ಅವುಗಳು ತಿನ್ನುವಂಥ ಒಂದು ಆಹಾರಗಳನ್ನು ಕೊಟ್ಟಿದ್ದಾರೆ. ಅವುಗಳನ್ನು ನೀವು ಮ್ಯಾಚ್ ಮಾಡಬೇಕು. ಓಕೆ. ಡೆವಲಪ್ ದ ಹ್ಯಾಬಿಟ್ ಆಫ್ ಫೀಡಿಂಗ್ ಬರ್ಡ್ಸ್ ವಿತ್ ಗ್ರೇನ್ಸ್. ಪಕ್ಷಿಗಳಿಗೆ ಆಹಾರವನ್ನು ಕೊಡೋದನ್ನು ಅಭ್ಯಾಸ ಮಾಡ್ಕೊ ಅಂತ ಕೊಟ್ಟಿದ್ದಾರೆ. ನಾನು ನಿಮಗೆ ಮೊದಲು ಕಲಿಸಿದಂತಹ ಪಾಠದಲ್ಲೂ ಕೂಡ ಹೇಳಿದ್ದೀನಿ ಅಲ್ವಾ, ಪಕ್ಷಿಗಳಿಗೆ ನೀರನ್ನು ಇಡಬೇಕು, ಹಾಗೆಯೇ ಅವುಗಳಿಗೆ ತಿನ್ನಲಿಕ್ಕೆ ಆಹಾರ ಧಾನ್ಯಗಳನ್ನು ಕೊಡಬೇಕು ಅಂತ ಅಲ್ವಾ. ಈ ಒಂದು ರೂಢಿಯನ್ನು ನೀವು ಬೆಳೆಸ್ಕೋಬೇಕು. ಸರಿನಾ? ಓಕೆ, ಥ್ಯಾಂಕ್ ಯು, ಬಾಯ್.